ಮೀನಿಗೆ ಬಿಡಿ ಸೇರಿಸಿ ವಿಕೃತಿ ಮೆರೆದ ಕಿಡಿಗೇಡಿಗಳು. ಪತ್ರಕರ್ತರ ಇನ್ವೆಲ್ ಹಾಗೂ ಜಿಲ್ಲಾಧಿಕಾರಿಗಳ ಇನ್ವೆಲ್ ನಡುವೆ ಸೌಹಾರ್ದ ಕ್ರಿಕೆಟ್ ಪಂದ್ಯ. ಜಿಲ್ಲಾಧಿಕಾರಿಗಳ ತಂಡಕ್ಕೆ ಜಯ. ಬೈಕ್ ಕಳ್ಳತನ ಮಾಡಿದ ಆರೋಪಿಯನ್ನ ಬಂಧಿಸಿದ ಕಾರವಾರ ಪೊಲೀಸರು. ಕಾರವಾರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಇಂದು ನಡೆದ ಪತ್ರಕರ್ತರ ಹಾಗೂ ಜಿಲ್ಲಾಧಿಕಾರಿಗಳ ನಡುವೆ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಿಲ್ಲಾಧಿಕಾರಿಗಳ 5 ರನ್ ಗೆಲುವು ಸಾಧಿಸಿತ್ತು. ಗೋದಾವರಿ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿ ಪ್ರಾಯೋಜಕತ್ವದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟ್ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ನೇತೃತ್ವದ ಜಿಲ್ಲಾಧಿಕಾರಿಗಳ ಮಧ್ಯಮ ಹಾಗೂ ಕ್ರಮಾಂಕದ ಬ್ಯಾಟ್ಸ್ಮನ್ ವಾಸು 30 ಹಾಗೂ ಆರಂಭಿಕವಾಗಿ ಕಣಕ್ಕಿಳಿದಿದ್ದ ರಂಜನಿ 18 ರನ್ ನೆರವಿನಿಂದ 12 ಓವರ್ನಲ್ಲಿ 111 ರನ್ ಗಳಿಸಿ ಪತ್ರಕರ್ತ ಗೆಲ್ಲಲು 112 ರನ್ಗಳ ಸವಾಲೊಡ್ಡಿತ್ತು. ಪ್ರತಿಯಾಗಿ ಕಣಕ್ಕಿಳಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಂತ್ರ ನೇತೃತ್ವದ ಪತ್ರಕರ್ತ ತಂಡದ ಆರಂಭಿಕ ಆಟಗಾರರಾದ ಶಶಿಧರ್ ಹಾಗೂ ಅರವಿಂದ್ ಗುನಿಗಿ ಅವರು ಜವಾಬ್ದಾರಿಯುತವಾದ ಆಟದ ನೆರವಿನಿಂದ ಮೊದಲ ವಿಕೆಟ್ 26 ರನ್ಗಳ ಜೊತೆ ಆಟವಾಡಿ ಗೆಲುವಿನ ಭರವಸೆ ಮೂಡಿಸಿದ್ರು. ಆದರೆ 8 ರನ್ ಗಳಿಸಿದ್ದ ಶಶಿಧರ್ ರನ್ಔಟ್ ಆಗಿ ಪೆವಿಲಿಯನ್ಗೆ ವಾಪಸ್ಸಾದ್ರು. ಬಳಿಕ 3 ರನ್ ಅಂತರದಲ್ಲಿ ಮತ್ತೊಂದು ವಿಕೆಟ್ ಕಳೆದುಕೊಂಡಿತ್ತು. ಕ್ರೀಸ್ಗೆ ಬಂದ ದರ್ಶನ್ ನಾಯ್ಕ್ ಹಾಗೂ ಆರಂಭಿಕ ದಾಂಡಿಗ ಅರವಿಂದ್ ಗುನಿಗಿ ಭರ್ಜರಿ ಜೊತೆಯಾಟ ಗೆಲುವಿನ ದಡಕ್ಕೆ ತೆಗೆದುಕೊಂಡು ಹೋಗಿದ್ರು. ಈ ವೇಳೆ ಅರವಿಂದ್ ಗುನಿಗಿ 1 ಸಿಕ್ಸರ್ ಹಾಗೂ 3 ಬೌಂಡ್ರಿ ನೆರವಿನಿಂದ 26 ರನ್ ಗಳಿಸಿ ಔಟ್ ಆದ್ರೆ, ಇನ್ನೊಂದು ಕಡೆ ಭರ್ಜರಿ ಬ್ಯಾಟಿಂಗ್ ನಡೆಸ್ತಾ ಇದ್ದ ದರ್ಶನ್ ನಾಯ್ಕ್ 2 ಸಿಕ್ಸರ್ 2 ಬೌಂಡರಿ ನೆರವಿನಿಂದ 28 ರನ್ ಗಳಿಸಿ ಔಟ್ ಆದ್ರು. ಬಳಿಕ ಕ್ರೀಸ್ಗೆ ಬಂದ ಭರತ್ ರಾಜ್ 2 ಬೌಂಡರಿ ಹಾಗೂ 1 ಸಿಕ್ಸರ್ ಬಾರಿಸಿ ಗೆಲುವಿನ ನಿರೀಕ್ಷೆ ಮೂಡಿಸಿದ್ದಾದ್ರೂ ಇನ್ನುಳಿದವರ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ಬರದ ಹಿನ್ನೆಲೆಯಲ್ಲಿ ಕೇವಲ 5 ರನ್ ನಿಂದ ವಿರೋಚಿತರಾದ ಸೋಲನ್ನ ಅನುಭವಿಸಿದ್ರು. ಇದಕ್ಕೂ ಪೂರ್ವದಲ್ಲಿ ಜಿಲ್ಲಾಧಿಕಾರಿ ತಂಡದ ರಕ್ಷಿತ್ 17, ದಿಲೀಪ್ 10, ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು 8 ರನ್ ಗಳಿಸಿದ ತಂಡದ ಮೊತ್ತಕ್ಕೆ ಉತ್ತಮ ಕಾಣಿಕೆ ನೀಡಿದ್ರು. ಪತ್ರಕರ್ತರ ತಂಡದ ಪರವಾಗಿ ವಾಸುದೇವ್ ಗೌಡ, ಭರತ್ ರಾಜ್ ಹಾಗೂ ಸುನಿಲ್ ಹಣಕೋಣ್ ತಲಾ 2 ವಿಕೆಟ್ ಪಡೆದ್ರೆ, ದರ್ಶನ್ ಹಣಕೋಣ್ 1 ವಿಕೆಟ್ ಪಡೆದ್ರು. ಇನ್ನು ಜಿಲ್ಲಾಧಿಕಾರಿ ಪರವಾಗಿ ಉತ್ತಮ ದಾಳಿ ಸಂಘಟಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು 2 ವಿಕೆಟ್, ವಾಸು, ರಕ್ಷಿತ್, ರಂಜಿನಿ, ಮಂಜು ತಲಾ 1 ವಿಕೆಟ್ ಪಡೆದು ತಂಡದ ಗೆಲುವಿನ ರೂವಾರಿಯಾದ ಪಂದ್ಯ ಪುರುಷೋತ್ತಮ್ ಪ್ರಶಸ್ತಿಯನ್ನ ಜಿಲ್ಲಾಧಿಕಾರಿ ತಂಡದ ವಾಸು ಪಡೆದ್ರು. 5 ರನ್ ನಿಂದ ಗೆಲುವು ಸಾಧಿಸಿದ ಜಿಲ್ಲಾಧಿಕಾರಿ ತಂಡದ ಅತ್ಯಾಕರ್ಷಕ ಟ್ರೋಫಿ ತನ್ನ ಮುಡಿಗೇರಿಸಿಕೊಳ್ಳುವಂತಾಯಿತು. ಪತ್ರಕರ್ತರ ಗೆಲುವಿನ ಸಮೀಪ ಬಂದು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಪಂದ್ಯದ ನಿರ್ಣಾಯಕರಾಗಿ ಪ್ರಸನ್ನ ಕಾಮತ್ ಹಾಗೂ ಅಮಿತ್ ಕಾಮತ್ ಅತ್ಯಂತ ನಿರ್ವಹಣೆ ತೋರಿಸಿದ್ರು. ಬಹುಮಾನ ವಿತರಣೆಯ ಸಂದರ್ಭದಲ್ಲಿ ಗೋದಾವರಿ ಕೋಆಪರೇಟಿವ್ ಸಂಸ್ಥೆಯ ಅಧ್ಯಕ್ಷ ರಾಘು ನಾಯ್ಕ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಅಪರ ಜಿಲ್ಲಾಧಿಕಾರಿ HK ಕೃಷ್ಣಮೂರ್ತಿ, ಪತ್ರಕರ್ತ ಇನ್ವೆ ತಂಡದ ನಾಯಕ ಟಿಬಿ ಹರಿಕಂತ್ರ, ಡಿವೈಎಸ್ಪಿ ಅರವಿಂದ್ ಹುಜಗಿ, ನಗರಸಭೆಯ ಮಾಜಿ ಸದಸ್ಯ ರತ್ನಾಕರ್ ನಾಯ್ಕ್ ಇತರರು. ಗಾಳಕ್ಕೆ ಸಿಕ್ಕ ಮೀನಿಗೆ ಬೀಡಿ ಸೇರಿಸಿ ವಿಕೃತಿ ಮೆರೆದಿರುವಂತಹ ಘಟನೆ ಕಾರವಾರ ತಾಲೂಕಿನ ಬೈತಕುಲದ ಮೀನುಗಾರಿಕಾ ಬಂದರಿನಲ್ಲಿ ನಡೆದಿದೆ. ಚೊಂಚಿ ಎಂದು ಕರೆಯಲ್ಪಡುವಂತಹ ಮೀನನ್ನ ನೀರಿನಿಂದ ಹೊರತೆಗೆದಾಗ ದೊಡ್ಡ ಮಟ್ಟದಲ್ಲಿ ಉಸಿರಾಡಲು ಪ್ರಾರಂಭಿಸಿತ್ತು. ಈ ವೇಳೆ ಕಿಡಿಗೇಡಿಗಳು ಮೀನಿನ ಬಾಯಿಗೆ ಬೀಡಿ ಇಟ್ಟು ವಿಕೃತಿ ಮೆರೆದಿದ್ದಾರೆ. ಉಸಿರಾಟದ ವೇಳೆ ಬೀಡಿ ಹೊಗೆ ಮೀನಿನ ಹೊಟ್ಟೆಗೆ ತೆರಳಿ ವಾಪಸ್ ಬಂದಿದೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಕಿಡಿಗೇಡಿಗಳ ವಿಕೃತಿಗೆ ಸಾರ್ವಜನಿಕರಿಂದ ಟೀಕೆ ವ್ಯಕ್ತವಾಗಿದೆ. ಮೀನು ಸಾವು ಬದುಕಿನ ಹೋರಾಟದಲ್ಲಿರುವಾಗ ಈ ರೀತಿ ವಿಕೃತಿ ಮೆರೆಯುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕೆಲವರು ಟೀಕೆ ವ್ಯಕ್ತಪಡಿಸಿದ್ರು. ಪ್ರವಾಸಕ್ಕೆಂದು ಬಂದಿದ್ದ ಯುವಕನೋರ್ವ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮುರುಡೇಶ್ವರ ಸಮುದ್ರದಲ್ಲಿ ನಡೆದಿದೆ. ಬೆಂಗಳೂರಿನ ಬಾಣಸಂದ್ರ ನಿವಾಸಿ ಮಂಜುನಾಥ್ ವೆಂಕಟೇಶ್ ಮಡಿವಾಳ್ 20 ವರ್ಷದವನು ಎಂಬಾತನು ಸಾವನ್ನಪ್ಪಿರುವ ಪ್ರವಾಸಿಗನಾಗಿದ್ದಾನೆ. ಈತ ತನ್ನ 7 ಮಂದಿ ಸ್ನೇಹಿತರೊಂದಿಗೆ ಈಜುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ. ಸ್ಥಳೀಯ ಮೀನುಗಾರರು ಆತನನ್ನ ಡೈವಿಂಗ್ ಮಾಡುವುದನ್ನ ನೋಡಿ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸುತ್ತಿದ್ದ ವೇಳೆ ಸಾವನ್ನಪ್ಪಿದ್ದಾನೆ. ಮೃತ ಮಂಜುನಾಥ್ ಬೆಂಗಳೂರಿನಲ್ಲಿ ವೈದ್ಯಕೀಯ ಸೇವೆಯಲ್ಲಿರುವುದಾಗಿ ತಿಳಿದು ಬಂದಿದೆ. ಈ ಬಗ್ಗೆ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರವಾರ ನಗರದ ಡ್ರೈವ್ ಇನ್ ಹೋಟೆಲ್ ಹಿಂಬದಿಯಲ್ಲಿ ನಿಲ್ಲಿಸಿಟ್ಟಿದ್ದ ಬೈಕ್ ಕಳ್ಳತನ ಮಾಡಿ ಕಳೆದ 1 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಕಾರವಾರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಸೈಯದ್ ಕರೀಂ ಸಾಬ್ ಎಂದು ಗುರುತಿಸಲಾಗಿದೆ. ಕಳ್ಳತನವಾಗಿದ್ದ ರಾಹುಲ್ ಎನ್ಫೀಲ್ಡ್ ಬೈಕ್ ಅನೀಶ್ ಉಳ್ವೇಕರ್ ಅವರಿಗೆ ಸೇರಿದ್ದಾಗಿತ್ತು. ಬೈಕ್ ಕಳ್ಳತನವಾಗಿರುವ ಬಗ್ಗೆ ಅನೀಶ್ ಕಾರವಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಬಂಧಿಸಿ ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತ ಆರೋಪಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಕಾರವಾರದ ಕೋವಿಡ್ ವಾರ್ಡ್ನಲ್ಲಿ ದಾಖಲಿಸಲಾಗಿತ್ತು. ಆದರೆ ಈ ಅಸಾಮಿ ಕಳ್ಳ ಸೆಪ್ಟೆಂಬರ್ 11ರಂದು ಮಧ್ಯರಾತ್ರಿ ವಾರ್ಡ್ನಿಂದ ತಪ್ಪಿಸಿಕೊಂಡು ಹೋಗಿ ಡ್ರೈವ್ ಇನ್ ಹೋಟೆಲ್ ಹಿಂಬದಿಯಲ್ಲಿ ನಿಲ್ಲಿಸಿದ್ದ ಬೈಕ್ ಕದ್ದು ಪರಾರಿಯಾಗಿದ್ದ ಎನ್ನಲಾಗಿದೆ.